ಅದನ್ನು ಸ್ಟಿಕ್ ಆನ್ ಆಗಿದ್ದಾರೆ. ಬಟ್ ಈಗ ಸರ್, ಈಗ ಅವ್ರು ಹೇಳೋ ಅಷ್ಟು ಹಿಂಬಾಕಿ ವೇತನ 38 ತಿಂಗಳದು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಈಗ 1/3/23 ವೇತನ ಪರಿಷ್ಕರಣೆ ಆಗಿರೋದು, ಅಲ್ಲಿಂದ ಜಾರಿ ಆಗುತ್ತೆ ಅಂತ ಹಿಂದಿನ ಸರ್ಕಾರ ಜಾರಿ ಮಾಡಿದ್ದಾರೆ. ಅದರ ಪ್ರಕಾರ 1/3/23 ಜಾರಿ ಆಗಿದೆ ಅಲ್ವಾ. ಅವರು ಆದೇಶನೇ ತಪ್ಪು ಅಂತ ಅವರು ಹೇಳ್ತಾ ಇದ್ದಾರೆ. ಆದೇಶ ತಪ್ಪದು, 1/1/23 ಇರಬೇಕಾಗಿತ್ತು ಅಂತ ಅವರು ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಸರ್ಕಾರಿ ಆದೇಶ ಏನಾಗಿದೆ ಅದಕ್ಕೆ ಸ್ಟಿಕ್ ಆನ್ ಆಗಿದ್ದಾರೆ. ಮುಖ್ಯಮಂತ್ರಿಗಳು ಅಂದರೆ ಸರ್ಕಾರ ಸ್ಟಿಕ್ ಆನ್ ಆಗಿದೆ. ಈಗ ರಾಮಲಿಂಗಾರೆಡ್ಡಿ ಅವರು ನೌಕರರಿಗೆ ಅನುಕೂಲ ಆಗುವಂಥ ಯಾವುದೇ ತೀರ್ಮಾನಗಳಿದ್ದಾಗ ಅವ್ರ ಪರವಾಗೇ ನಡ್ಕೊಳ್ತಾರೆ. ಸೊ ಈ ವಿಚಾರದಲ್ಲಿ ಎಲ್ಲರೂ ಆರ್ಥಿಕ ಸಮಸ್ಯೆಯ ಕಾರಣಕ್ಕಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಸರ್ಕಾರದಿಂದ ಆರ್ಥಿಕ ಸಮಸ್ಯೆಯ ಕಾರಣಕ್ಕಾಗಿ ಇದನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅಂತ. ಈಗ ಸರ್ಕಾರಿ ಆದೇಶ ಏನಾಗಿದೆ 1/3/23 ಆ ಆದೇಶಕ್ಕೆ ನಮ್ಮ ಸರ್ಕಾರ ಬದ್ಧ ಆಗಿದೆ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳಿ, ಆಮೇಲೆ ಒನ್ ಮ್ಯಾನ್ ಕಮಿಟಿ ಶ್ರೀನಿವಾಸ ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದರು. 2 ವರ್ಷದಲ್ಲಿ ಹಿಂದಿನ ಸರ್ಕಾರ 9,000 ಕೋಟಿ ಕೊಟ್ಟಿದ್ದರು, ಸ್ಯಾಲ್ರೀಸು ಸೇರಿಸಿ. ಇನ್ನು ಉಳಿದಾಗೆ 14 ತಿಂಗಳದ್ದು ಕೊಡಿ ಅಂತ ಅವ್ರು ಹೇಳಿದರು. ಮುಖ್ಯಮಂತ್ರಿಗಳು ಅದನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಕೋರ್ಟಲ್ಲಿ ಕೇಸ್ ಇದೆಯಲ್ಲ, ಅದರಿಂದ ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ. ಕೋರ್ಟ್ನಲ್ಲೂ ಕೂಡ ಸಮರ್ಥವಾಗಿ ವಾದ ಮಾಡಲಿಕ್ಕೆ ಆಗಿಲ್ಲ ನಿಮ್ಮ ಕಡೆಯವರಿಂದ. ಅಂದರೆ ಸಭೆಯ ಔಟ್ಪುಟ್ಗಳನ್ನು ಹೇಳಲಿಕ್ಕೆ ಆಗಲಿಲ್ಲ. ಅವ್ರು ಹೇಳ್ತಾರೆ ನಾವು ಆಲ್ರೆಡಿ ನೋಟಿಸ್ ಕೊಟ್ಟು ಆನಂತರ ತೀರ್ಮಾನ ತೆಗೆದುಕೊಂಡಿದ್ದೀವಿ ಅಂತ. ನೋಟಿಸ್ ಕೊಟ್ಟಾಗಲೇ ಎಚ್ಚೆತ್ತುಕೊಳ್ಳಿಲ್ಲ. ಕೋರ್ಟ್ ಕೂಡ ಇದನ್ನು ಗಮನಿಸ್ತು. ಅವರು ಹಿಂದೆ ಜುಲೈ 15ಕ್ಕೆ ನೋಟಿಸ್ ಕೊಟ್ಟರು, ಸರ್ಕಾರ ಯಾಕೆ ತೀರ್ಮಾನವನ್ನು ತೆಗೆದುಕೊಳ್ಳಿಲ್ಲ ಅನ್ನುವಂಥ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಈಗ ಇದು 4ನೇ ಬಾರಿ ಮಾತನಾಡ್ತಿರ್ತಕ್ಕಂಥದ್ದು. ನಮ್ಮ ಸ್ಟ್ಯಾಂಡ್ ಏನಿದೆ ಅದನ್ನು ಮುಖ್ಯಮಂತ್ರಿಗಳು ಹಿಂದಿನ ಮೀಟಿಂಗಲ್ಲೇ ಹೇಳಿದರು. ಇದೇನು ಹೊಸದೇನಲ್ಲ. ಆದರೆ ಕೋರ್ಟ್ಗೆ ಏನಾಗಿದೆ, ನೆನ್ನೆ PL ಆಗಿ ಸಡನ್ನಾಗಿ ಬಂತಲ್ಲ, ಆ ಸಂದರ್ಭದಲ್ಲಿ ಇವತ್ತು ವಾದ ಮಾಡ್ತಾರೆ ಬಿಡಿ. ನಮ್ಮ ಅಡ್ವೊಕೇಟ್ ಜನರಲ್ಲು ಅಥವಾ ಬೇರೆ ಯಾರಾದರೂ ಒಬ್ಬರು ಇವತ್ತು ಹೋಗಿ ಸರ್ಕಾರದ ನಿಲುವೇನಿದೆ ಅದನ್ನು ಸ್ಪಷ್ಟ ಮಾಡ್ತಾರೆ. ಹಿಂದೆ ಕೂಡ ಖಾಸಗಿ ಬಸ್ಗಳು ಆಪರೇಟ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ಕಲ್ಲು ತೂರಾಟ ಆಗಿತ್ತು, ಗಾಡಿಗಳಿಗೆ ಡ್ಯಾಮೇಜ್ ಮಾಡೋದು, ಈ ಥರದ್ದೆಲ್ಲ ಆಗಿದೆ. ಸೊ ಇದನ್ನೆಲ್ಲ ನಿಭಾಯಿಸಲಿಕ್ಕೆ ಏನು ನಿರ್ದೇಶನ ಇದೆ ಸರ್ ಸಾರಿಗೆ ಇಲಾಖೆ? ಆ ರೀತಿ ಕಲ್ಲು ತೂರಾಟ ಮತ್ತು ಬೇರೆ ಏನಾದರೂ ಅಹಿತಕರ ಘಟನೆಗಳಾದರೆ ಕಾನೂನು ಪರಿಪಾಲಿಸೋರು ಯಾರು? ಗೃಹ ಇಲಾಖೆ, ಅವರು ನಿಭಾಯಿಸ್ತಾರೆ. ಇದಿಷ್ಟು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವ್ರ ಮಾತು. ಕ್ಯಾಮ್ರಾಮನ್ ಸತೀಶ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.